ಸೀಮೆ ತೆಂಕುತಿಟ್ಟು ಯಕ್ಷಗಾನದ ಆಡುಂಬೋಲವಾದ ಪ್ರದೇಶ. ಯಕ್ಷಜನಕ ಪಾರ್ತಿಸುಬ್ಬನಿಂದ ಹಿಡಿದು ಪ್ರತಿ ಮನೆ ಮನಗಳು ಯಕ್ಷಗಾನದ ಸವಿ ಉಂಡವರೇ ಧಾರಾಳ. ಇಂತಹ ಯಕ್ಷಗಾನದ ನಾಡಿನ ಮೇಳವೊಂದು 50ನೇ ವರುಷದ ತಿರುಗಾಟದ ಹೊಸ್ತಿಲಿಗೆ ಕಾಲಿಟ್ಟಿರುವುದು ಸಂಭ್ರಮನೀಯ. ಕಾಸರಗೋಡು ಜಿಲ್ಲೆಯ ಮಲ್ಲ ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಕಲಾ ಮಂಡಳಿಗೆ 50 ಸಂವತ್ಸರದ ಸಡಗರ. ಯಕ್ಷಗಾನ ಪ್ರಿಯೆ ಮಲ್ಲಾಂಬಿಕೆಗೆ ನವರಸಗಳ ರಸಾರ್ಧತೆಯ ಆರಾಧನೆಯ ಮೂಲಕ ಇಲ್ಲಿನ ಮೇಳ ವಿವಿಧೆಡೆಗಳಲ್ಲಿ ತಿರುಗಾಟ ನಡೆಸುತ್ತಾ ಬರುತ್ತಿದೆ. ವರ್ಷಂಪ್ರತಿ ಕಾರ್ತಿಕ ಮಾಸದ ಹುಣ್ಣಿಮೆಯಂದು ಶ್ರೀ ಕ್ಷೇತ್ರದ ದೇವರ ಮುಂಭಾಗ ಕಲಾವಿದರು ಕಾಲಿಗೆ ಗೆಜ್ಜೆ ಕಟ್ಟಿ ಸಾಂಪ್ರದಾಯಿಕವಾಗಿ ಯಕ್ಷಾರಾಧನೆಗೆ ಸಜ್ಜಾಗುತ್ತಾರೆ. ಜಯ ಭಕ್ತ ವರಪ್ರದೇ ಜಯ ಶಂಕರಿ ವಾಮಾಂಗೆ ಮಂಗಳೇ ಸರ್ವಮಂಗಳೇ ಜಯ ಶಂಕರಿ ವಾಮಾಂಗೆ ಮಂಗಳೇ ಸರ್ವ ಮಂಗಳೇ ವರದೆ ಭವಾನಿ
ಆಹೋ ಆಹೋ ಮಲ್ಲ ಶ್ರೀ ದುರ್ಗಾಪರಮೇಶ್ವರಮ್ಮನವರಯ್ಯ ಮಲ್ಲ ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಶಾಪ ನಿರ್ವಾಣ ಸಂಗಾರ್ಚಿತ ಪಾದಪಂಕಜಾರಣ ಪ್ರಭಾ ಬಾಲಶರಾಂಕ ಶೇಖರ ರಕ್ತಾಂಬರಾಲೇಪನ ಪುಷ್ಪೈಮುನೇ ಸುಳಿಮ ಸುಭಾಷಂ ದಹತಿ ಶಿವಾಸ್ತನಾ ಎಂದು ನಂಬಿದಂಥ ಭಕ್ತರ ಮೇಲೆ ಪ್ರೀತಿ ಕೊಟ್ಟ ಸಿರುಣಿಗಂಧ ಪ್ರಸಾ ಶಿವಾರ್ಪಣಮಸ್ತು. ಮತ್ತು ಶ್ರೀ ಮಧುರ ಮಹಾಗಣಪತಿ ದೇವರಯ್ಯ ಮಧುರ ಮಹಾಗಣಪತಿ ದೇವರು ಶಾಪ ವಕ್ರದುಂಡ ಮಹಾಕಾಯ ಕೋಟುಸುರ ಪ್ರಭಾ ಅವಿಘ್ನಂ ಕುರುಮೈ ದೇವ ಸರ್ವಕಾರ್ಯೇಷು ಸರ್ವದಾ ಎಂದು ನಂಬಿದಂಥ ಭಕ್ತರ ಮೇಲೆ ಪ್ರೀತಿ ಕೊಟ್ಟ ಸಿರುಣಿಗಂಧ ಪ್ರಸಾ ಶಿವಾರ್ಪಣಮಸ್ತು. ಸತ್ಯನಾರಾಯಣ ದೇವರಯ್ಯ ಸತ್ಯನಾರಾಯಣ ಸ್ವಾಮಿ ದೇವರು ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವಿದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭೈರಂ ಸರ್ವಲೋಕೈಕನಾಥಂ ಎಂದು ನಂಬಿದಂಥ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟ ಸಿರುಮಣಿಗಂಧ ಪ್ರಸಾ ಶಿವಾರ್ಪಣಮಸ್ತು. ಆಹೋ ಪ್ರಸಿದ್ಧ ಕಲಾವಿದರನ್ನೊಳಗೊಂಡ ಹಿಮ್ಮೇಳ ಮುಮ್ಮೇಳಗಳು ಯಕ್ಷ ರಸಿಕರಿಗೆ ಕಲೆಯ ಸವಿಯನ್ನು ಉಣಬಡಿಸುತ್ತಿದೆ. ಮಲ್ಲಾಂಬಿಗೆ ವಿಶೇಷವಾಗಿ ಯಕ್ಷಗಾನ ಪ್ರಿಯೆ. ಮೊದಲು ಅಜ್ಜಬಲಿಪ್ಪರು ಇಲ್ಲಿ ಪ್ರತಿ ವರ್ಷವೂ ಕಾರ್ತಿಕ ಪೂರ್ಣಿಮೆಯಂದು ಯಕ್ಷಗಾನ ಸೇವೆ ಮಾಡುತ್ತಾಯಿದ್ರು. ಕೊನೆಯ ಸೇವೆಯು ಕೂಡ ಅವರದ್ದು ಕಾರ್ತಿಕ ಪೂರ್ಣಿಮೆಗೆ ಬಂದು ಅದರ ನಂತರ ಅವರು ಭಾಗವತಿಗೆ ಮಾಡಲಿಲ್ಲ. ಆ ಸೇವೆ ಆಟದಂದು ಪುತ್ತಿಗೆ ರಾಮಕೃಷ್ಣ ಜೋಯಿಸರನ್ನು ಕರೆದು, ಜೋಯಿಸ್ರಿ ನಾನು ಮತಿ ಮಾಡಿದೆ, ನೀವು ಇನ್ನು ಆರಂಭ ಮಾಡಿ ಅಂತ ಹೇಳಿ ಜಾಗಟೆ ಕೊಟ್ಟ ಕ್ಷೇತ್ರ ಇದು. ಅದು ಹಿಂದಿನಿಂದಲೇ ಕಾರ್ತಿಕ ಪೂರ್ಣಿಮೆಯಂದು ಇಲ್ಲಿ ಉತ್ಸವ ನಡೀತಾ ಇತ್ತು. 1947 ನಂತರ ಧ್ವಜಸ್ತಂಭ ಪ್ರತಿಷ್ಠೆ ಆದ ಮೇಲೆ ಉತ್ಸವ 5 ದಿವಸದ್ದಾಯಿತು. ಅದರ ಮೊದಲು ಕಾರ್ತಿಕ ಪೂರ್ಣಿಮೆಗೆ ಆಗಿಯೇ ಇತ್ತು, ಒಂದೇ ದಿವಸ ಇತ್ತು. ಆನಂತರ ಆರಂಭವಾಗಿ ಹೀಗೆ ಪ್ರತಿ ವರ್ಷವೂ ಕಾರ್ತಿಕ ಮಾಸದಲ್ಲಿ ಅವರು ಒಂದು ಸೇವೆ ಮಾಡ್ತಾಯಿದ್ರು. ಈಗ 1976ರಲ್ಲಿ ಮಾರ್ಚ್ 17ರಂದು ಸತ್ಯನಾರಾಯಣ ಪ್ರತಿಷ್ಠೆ ಆಯಿತು. ಆ ದಿನ ಪುತ್ತಿಗೆ ರಾಮಕೃಷ್ಣ ಜೋಯಿಸರು ಕೋಟೂರಿನಲ್ಲಿ ಇಲ್ಲಿಂದ ಪ್ರಾರ್ಥನೆ ಮಾಡಿ ಹೋಗಿ ಯಕ್ಷಗಾನವನ್ನು ಆರಂಭಿಸಿದರು. ಈ ವರ್ಷಕ್ಕೆ 50 ವರ್ಷ ಪೂರ್ತಿ ಆಗ್ತಾ ಉಂಟು. ಆಡಿಸುವವರು ಅವರವರ ಊರಿನಲ್ಲಿ ಆಡಿಸ್ತಾರೆ. ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಆ ಕಾರ್ಯ ಸಿದ್ಧಿಯಾದ ಮೇಲೆ ಸನ್ನಿಧಿಯಲ್ಲಿ ಕೂಡ ಯಕ್ಷಗಾನ ಬಯಲಾಟವನ್ನು ಆಡಿಸ್ತಾ ಇದ್ದಾರೆ. ಎಷ್ಟೋ ಜನರಿಗೆ ಅದರ ಫಲವು ಕೂಡ ಒಳ್ಳೆ ರೀತಿಯಲ್ಲಿ ಕಂಡುಂಟು. ಯಕ್ಷಗಾನ ಕಲಿತು ಭರವಸೆ ಸೃಷ್ಟಿಸುತ್ತಿರುವ ಇಲ್ಲಿನ ಬಾಲ ಕಲಾವಿದರಿಗೂ ಮೇಳ ಸದಾವಕಾಶವನ್ನು ನೀಡುತ್ತಿದೆ. ಮಲ್ಲ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಕಲಾಮಂಡಳಿಯ 50ನೇ ವರ್ಷದ ಸುವರ್ಣ ಸಂಭ್ರಮ ಇದು. ಹಾಗಾಗಿ ಈ 50 ವರ್ಷದ ಸಂಭ್ರಮವನ್ನು ಬಹಳ ವಿಜೃಂಭಣೆ ಮೂಲಕ ನಾವು ನಡೆಸಿಕೊಡಬೇಕೆಂಬುದಾಗಿ ನಾವು ಭಕ್ತಾಭಿಮಾನಿಗಳಲ್ಲಿ ಕೇಳಿಕೊಳ್ತಾ ಇರೋದು. ಎಪ್ಪತ್ತಾರನೇ ಇಸವಿಯಲ್ಲಿ ಪುತ್ತಿಗೆ ಜೋಯಿಷರ ಮುಖಾಂತರ ಇಲ್ಲಿಯ ಸ್ಥಳದ ಮೇಳ ಪ್ರಾರಂಭಗೊಂಡು ಈಗ 50ನೇ ವರ್ಷಕ್ಕೆ ಕಾಲಿಟ್ಟಿದೆ. ನಿರ್ಣಯದ ಪ್ರಕಾರ ಕಾರ್ಯಕ್ರಮಗಳು 50ನೇ ವರ್ಷದ ಲೆಕ್ಕದಲ್ಲಿ ಸುವರ್ಣ ಮಹೋತ್ಸವದ ಒಂದು ಸಂತಸದಲ್ಲಿ ಯಕ್ಷಗಾನ ಕಾರ್ಯಕ್ರಮವನ್ನು ಸರಿಯಾಗಿ ಹಮ್ಮಿಕೊಳ್ಳಬೇಕು ಅಂತ ಕಲಾವಿದರೆಲ್ಲರೂ ತುಂಬ ಮನಸ್ಸಿನಿಂದ ಸಂತೋಷದಲ್ಲೇ ಇದ್ದಾರೆ, ಉತ್ಸುಕತೆಯಲ್ಲಿಯೂ ಇದ್ದಾರೆ. ಆ ಅಮ್ಮನ ನಿರ್ದೇಶನದಂತೆ ಈ ಕ್ಷೇತ್ರದ ಎಲ್ಲ ಭಕ್ತಾದಿಗಳ ಒಂದು ಸಲಹೆಯಂತೆ ಹಾಗೂ ಇಲ್ಲಿಯ ಪೂಜಾ ಕೈಂಕರ್ಯವನ್ನು ಮಾಡುವಂಥ ಸಕಲ ವೈದಿಕ ವಿದ್ವಾಂಸರಿಂದಲೂ ಈ ದೇವಸ್ಥಾನದ ಆಡಳಿತ ಮಂಡಳಿಯವರಿಂದಲೂ ಈಗ ಏನು ನಿರ್ಣಯ ಬರುತ್ತದೆ, ಆ ಅಮ್ಮನವರು ಏನು ಮಾಡಿಕೊಡ್ತಾರೆ ಅದನ್ನು ಹಾಗೆ ಪರಿಪಾಲಿಸಬೇಕು ಅಂತ ನಮ್ಮ ಮನಸ್ಸು ಕೂಡ ಹಾಗೆ ನಡೀತಾ ಇದೆ. ವರ್ಷದ ಲೆಕ್ಕದಲ್ಲಿ 50ನೇ ವರ್ಷ ಬಹಳ ಸಂಭ್ರಮದಿಂದ ನಡಿಬೇಕು ಎನ್ನುವುದು ನಮ್ಮೆಲ್ಲರ ಇಚ್ಛೆ. ಆ ಪ್ರಕಾರವಾಗಿ ಅಮ್ಮ ನಡೆಸಿಕೊಟ್ಟಾರೆ ಎನ್ನುವಂತಹ ದೃಢತೆ ನಮ್ಮ ಮನಸ್ಸಿಗೆ ಈಗಲೇ ಇದೆ. ಹಾಗಾಗಿ ಎಲ್ಲ ಕಲಾವಿದರು, ಎಲ್ಲ ಕಲೆಯ ಪೋಷಕರು ಇದಕ್ಕೆಲ್ಲ ಸಹಕಾರಿಯಾಗಿ ಉತ್ತೇಜನ ಕೊಡಬೇಕು ಅಂತ ನಮ್ಮೆಲ್ಲರ ಪ್ರಾರ್ಥನೆ.
ಗೋವಿಂದ ಹರಿ ಗೋವಿಂದ. ಮಲ್ಲ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಸತ್ಯನಾರಾಯಣ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಶ್ರೀಮಧ್ವಾರಮಣ ಗೋವಿಂದ ಹರಿ ಗೋವಿಂದ. ಮೇಳದ ಸಹಭಾಗವತನಾಗಿ ಸುಮಾರು 15 ವರ್ಷಗಳಿಂದ ಈ ಮೇಳದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಸುಮಾರು 50 ವರ್ಷಗಳ ಇತಿಹಾಸ ಇರುವಂಥ ಈ ಒಂದು ಮಲ್ಲ ಮೇಳ ನಮ್ಮ ಅದೆಷ್ಟೋ ಹಿರಿಯ ಕಲಾವಿದರು ಈ ಮೇಳವನ್ನು ನಡೆಸುವಲ್ಲಿ ನಮಗೆ ಸಹಕಾರ ಕೊಟ್ಟವರಿದ್ದಾರೆ. ಹೊತ್ತಿಗೆ ಜೋಯಿಸರಿಂದ ಹಿಡಿದು ಈಗ ಹೊಸಮೂಲೆ ಗಣೇಶ ಭಟ್ರ ಭಾಗವತಿಗೆಯಲ್ಲಿ ಈ ಮೇಳ ನಡೀತಾ ಉಂಟು. ಹಿಂದೆ ಅದೆಷ್ಟೋ ಪುತ್ತಿಗೆ ರಾಮಕೃಷ್ಣ ಜೋಯಿಸರ ನಂತರ ಅವರ ಮಗನಾದಂಥ ಪುತ್ತಿಗೆ ರಘುರಾಮ ಹೊಳ್ರೆಲ್ಲ ಈ ಮೇಳವನ್ನು ಅದೆಷ್ಟೋ ಸಲ ನಡೆಸಿದವರಿದ್ದಾರೆ. ಅವರ ಬಂದು ಈಗಲೂ ಇಲ್ಲಿ ಸೇವೆ ಮಾಡುವರಿದ್ದಾರೆ. ಕಲಾವಿದರ ಒಂದು ಒಕ್ಕೂಟದಿಂದ, ಒಂದು ಒಳ್ಳೆಯ ಮನಸ್ಸಿನಿಂದ ಈ ಮೇಳ ಎಲ್ಲ ಪ್ರದರ್ಶನಗಳನ್ನು ಯಶಸ್ವಿಯಾಗಿ ನಡೆಸಿದೆ ಅಂತ ಹೇಳುವಂಥ ಒಂದು ತೃಪ್ತಿ ನನಗಿದೆ. ಎಲ್ಲ ಭಕ್ತಾದಿಗಳ ಸೇವೆ ರೂಪದಲ್ಲಿ ಆಡುವಂಥ ಈ ಆಟ ಆ ಸೇವಾಕರ್ತರ ಮನದ ಅಭೀಷ್ಟವನ್ನು ಸಲ್ಲಿಸಲಿಕ್ಕಿರುವಂಥ ಒಂದು ಪ್ರಮುಖ ಸೇವೆ ನಮ್ಮ ಈ ಮಲ್ಲ ಕ್ಷೇತ್ರದಲ್ಲಿ ಮತ್ತು ಹೊರಗೆ ಸೇವಾ ರೂಪದಲ್ಲಿ ಈ ಬಯಲಾಟವನ್ನು ಆಡಿಸ್ತಾ ಇದ್ದಾರೆ. ನಾನು ಮಲ್ಲ ಮೇಳದಲ್ಲಿ 25 ವರ್ಷಗಳಿಂದ ನಾನು ಸೇವೆ ಮಾಡ್ತಾ ಇದ್ದೇನೆ. ಈ 25 ವರ್ಷಗಳಲ್ಲಿ ನನ್ನ ಅನುಭವ ಏನು ಅಂತ ಹೇಳಿದರೆ, ಯಾವುದೇ ಒಂದು ನಮಗೆ ಕಷ್ಟ ಬಂದಂತಹ ಸಂದರ್ಭದಲ್ಲಿ ಆ ಮಲ್ಲದ ತಾಯಿಯನ್ನು ನಾವು ನೆನವರಿಕೆ ಮಾಡಿದ ಕ್ಷಣ ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ಆ ಮಹಾತಾಯಿ ಕೊಡ್ತಾ ಇದ್ಳು. ಅದೇ ರೀತಿ ನಾವು ಏನಾದರೂ ಒಂದು ಕಡೆಯಲ್ಲಿ ಯಕ್ಷಗಾನ ಇದ್ದರೆ ಸಮಯಕ್ಕೆ ಸರಿಯಾಗಿ ನಮಗೆ ತಲುಪಲಿಕ್ಕೆ ಆಗ್ತದೋ ಇಲ್ಲವೋ ಅಂತ ಹೇಳುವಂಥ ಒಂದು ಕಷ್ಟ ಇದು, ಆ ಅನುಭವ ನಮಗೆ ಉಂಟು. ಆ ಸಂದರ್ಭದಲ್ಲಿ ಆ ಸಮಯದಿಂದ ಮೊದಲೇ ನಮ್ಮನ್ನು ಆ ಚೌಕಿಗೆ ಆ ಮಲ್ಲದ ತಾಯಿ ಇಷ್ಟರವರೆಗೆ ತಲುಪಿಸ್ತಾ ಇದ್ದರು. ಅದು ತಾಯಿಯ ಅನುಗ್ರಹ. ಆದ ಕಾರಣ ನಾನು 25 ವರ್ಷಗಳಿಂದ ಈ ತಾಯಿಯ ಸೇವೆ ಮಾಡಿದರಲ್ಲಿ ನಾನು ಎಲ್ಲ ಮೇಳಗಳಲ್ಲಿಯೂ ತಿರುಗಾಟ ಮಾಡಿದವ. ಆದರೆ ಈ ಮೇಳದಲ್ಲಿ ನನಗೆ ಪ್ರತ್ಯೇಕವಾದಂತಹ ಒಂದು ಅನುಭವವಾಗಿದೆ. ಅಷ್ಟೇ ಅಲ್ಲದೆ ಈ ವರ್ಷ ಒಂದು ಸಂತೋಷದಾಯಕವಾದಂತಹ ಒಂದು ವಿಷಯ ಏನಂತ ಹೇಳಿದರೆ, ಮಲ್ಲ ಮೇಳ ಪ್ರಾರಂಭವಾಗಿ 50ನೇ ವರ್ಷದ ಸುವರ್ಣ ಸಂಭ್ರಮದ ಈ ಸಂಭ್ರಮದಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳುವಂಥ ವಿಚಾರ ನಮ್ಮ ಕಲಾವಿದರಲ್ಲಿ ಎಲ್ಲರಲ್ಲಿ ಮನದಲ್ಲಿದೆ. ಅದೇ ರೀತಿ ಆ ಕಾರ್ಯಕ್ರಮ ನಮ್ಮ ಮನಸ್ಸಿನಲ್ಲಿ ಯಾವ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಾವು ಎನಿಸಿಕೊಂಡಿದ್ದೇವೋ ಆ ಕಾರ್ಯಕ್ರಮವನ್ನು ಖಂಡಿತವಾಗಿಯೂ ಆ ತಾಯಿ ನೆರವೇರಿಸಿಕೊಡ್ತಾಳೆ ಎಂಬಂಥ ವಿಶ್ವಾಸವೂ ನಮಗಿದೆ. ಆದ ಕಾರಣ ತಾವೆಲ್ಲರೂ ಈ ವರ್ಷದ ನಮ್ಮ ತಿರುಗಾಟದಲ್ಲಿ ಕಲಾಮಾತೆಯ ಸೇವೆಯನ್ನು ನಿಮ್ಮ ಊರಿನಲ್ಲಿ ನೀವು ಕೂಡ ಮಾಡಿಸಿ, ನಮಗೆ ಈ ವರ್ಷ 50ರ ಸಂಭ್ರಮದಲ್ಲಿ ಪೂರ್ತಿ ಆಟ ನಮಗೆ ಸಿಕ್ಕುವ ಹಾಗೆ, ಆ ತಾಯಿ ಅನುಗ್ರಹಿಸುವ ಹಾಗೆ ತಾವು ಕೂಡ ಅದಕ್ಕೆ ಬೇಕಾದಂತಹ ಪ್ರೋತ್ಸಾಹವನ್ನು ನೀಡಿ ತಮ್ಮ ಊರಿನಲ್ಲಿ ನಮ್ಮ ಸೇವೆಯನ್ನು ಮಾಡಿಸಿ ನಮ್ಮ ಮೇಳವು ಮುಂದಕ್ಕೆ 51ನೇ ವರ್ಷಕ್ಕೆ ಹೋಗುವಂತಹ ಸಂದರ್ಭದಲ್ಲೂ ಕೂಡ ತಮ್ಮ ಸಹಾಯವನ್ನು ಯಾಚಿಸುತ್ತಾ ತಮಗೆಲ್ಲರಿಗೂ ವಂದಿಸ್ತಾ ಇದ್ದೇನೆ. ಕಳೆದ 5 ದಶಕಗಳಿಂದೀಚೆ ಗಡಿನಾಡದ ಕಾಸರಗೋಡಿನ ಕನ್ನಡದ ನೆಲದಿಂದ
ತಿರುಗಾಟದ ಜೈತಯಾತ್ರೆ ಆರಂಭಿಸುವ ಮಲ್ಲ ಮೇಳವನ್ನು ಹರಕೆಯ ರೂಪದಲ್ಲಿ ಆಟ ಆಡಿಸಿ ಕೃತಾರ್ಥರಾಗುವವರು ಹಲವು ಮಂದಿ. ಮಲ್ಲ ಕ್ಷೇತ್ರದ ಆಡಳಿತ ಸಮಿತಿಯ ಪೂರ್ಣಾನುಗ್ರಹದೊಂದಿಗೆ ಹೊರಟಂತಹ ಮೇಳವನ್ನು ತಮ್ಮಲ್ಲಿಗೆ ಕರೆಯಿಸಿ ಆಟ ಆಡಿಸುವ ಸಂಘ ಸಂಸ್ಥೆಗಳು, ಕಲಾ ಪೋಷಕರೇ ಈ ಯಕ್ಷಗಾನ ಮೇಳ 50 ವರುಷದ ತಿರುಗಾಟದ ಯಶಸ್ವಿಗೆ ಜೀವಾಳ. ಏನೇ ಆಗಲಿ ಅಚ್ಚ ಕನ್ನಡದ ಕಲೆಯೊಂದು ಆರಾಧನೀಯ ಭಾವದಲ್ಲಿ ಮಲ್ಲ ಮೇಳದ ಮೂಲಕ ಮೆಲ್ಲ ಮೆಲ್ಲನೆ ಬೆಳೆದು ಬಂದು ನಾಡಿನಾದ್ಯಂತ ಅನುರಣಿಸುತ್ತಿದೆ. ಯಕ್ಷಗಾನದ ಮೂಲಕ ಮಲ್ಲದಮ್ಮನ ಸೇವೆ ಮತ್ತು ಪರೋಕ್ಷವಾಗಿ ಕನ್ನಡದ ಸೇವೆ ಇಲ್ಲಿ ನಿರಂತರವಾಗಿರುವುದು ಆನಂದನೀಯ.